ಎಲ್ಲರಿಗೂ ನಮಸ್ಕಾರ. ಒಂದು ಸಖತ್ ಟೇಸ್ಟಿಯಾಗಿ ಮಟನ್ ಗ್ರೇವಿ ಅಥವಾ ಮಟನ್ ಸಾಂಬಾರು ಮಾಡ್ಕೊಳ್ಳೋಣ. ತುಂಬಾ ಅದ್ಭುತವಾಗಿರುತ್ತೆ. ಒಮ್ಮೆ ಈ ರೀತಿ ಮಾಡಿಕೊಟ್ರೆ ಪದೇ ಪದೇ ಇದೇ ರೀತಿ ಕೇಳ್ತಿರ್ತಾರೆ. ಸಖತ್ ಟೇಸ್ಟಿಯಾಗುತ್ತೆ. ಮುದ್ದೆ, ಚಪಾತಿ, ಅನ್ನ, ದೋಸೆ, ಇಡ್ಲಿ ಎಲ್ಲದಕ್ಕೂ ಸರಿ ಹೊಂದುತ್ತೆ. ನೋಡಿ ಹೇಗೆ ಮಾಡೋದು ಅಂತ ತಡ ಮಾಡಿದೆ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ತೆಂಗಿನಕಾಯಿ 4 ಸ್ಪೂನು, ಬೆಳ್ಳುಳ್ಳಿ 1 ದೊಡ್ಡ ಗಡ್ಡೆ, ಮತ್ತು 1 ಸ್ಪೂನಷ್ಟು ಕಾಳು ಮೆಣಸು, ಹುರ್ಗಡ್ಲೆ 1 ಸ್ಪೂನು, ಪುದೀನ 4-5 ಎಲೆ ಹಾಕೋಣ, ಜಾಸ್ತಿ ಬೇಡ. ಚಕ್ಕೆ 1 ಇಂಚು, ಲವಂಗ 4-5, ಶುಂಠಿ 1-2 ಇಂಚು, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಅರ್ಧ ಟೊಮೆಟೊ ಸಾಕು. ಅರ್ಧ ಟೊಮೆಟೊದಲ್ಲಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನೋಡಿ ಖಾರಕ್ಕೆ ತಕ್ಕಷ್ಟು ಎಷ್ಟು ಮೆಣ್ಸಿನ್ಕಾಯಿ ಅಷ್ಟು ಹಾಕ್ಕೊಳ್ಳಿ. ನಮ್ಮಲ್ಲಿ ಖಾರ ತಿಂತಾರೆ, ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. 2 ಈರುಳ್ಳಿ ಅಷ್ಟು ತೊಗೊಳ್ಳಿ, ಮೀಡಿಯಮ್ ಸೈಜ್ದು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದು ಫ್ರೈ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರೋದು. ಹಸಿ ರುಬ್ಕೊಳ್ಬಾರ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಯಾರು ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪೋರ್ಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ. ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಈ ಹದದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ತರಿ ಇರಬಾರ್ದು. ಅವಾಗ ಗ್ರೇವಿ ಅನ್ನೋದು ತುಂಬ ಟೇಸ್ಟ್ ಅನ್ನೋದು ಜಾಸ್ತಿ ಕೊಡುತ್ತೆ. 1 kg ಅಷ್ಟು ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ವಿ. 1 kg ಮಟನು ರೆಡಿ ಇದೆ. ನಾವು ಮೊದಲಿಗೆ ಇದು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ನಾನ್ ವೆಜ್ ಯಾವುದೇ ಆಗಲಿ. ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಟನ್ ಚೆನ್ನಾಗಿ ತೊಳೆದಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 1/4 ಭಾಗ ಅಷ್ಟು ಬೇಯಬೇಕಿದು. ಆವಾಗ ಹಸಿ ಅಂಶ ಎಲ್ಲ ಹೋಗಬೇಕು. ಹಸಿ ಅಂಶ ಎಲ್ಲ ಹೋದರೆ ಗ್ರೇವಿನೂ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ, ಮತ್ತು ಸ್ಮೆಲ್ಲು ಬರೋಲ್ಲ, ಹಸಿ ಸ್ಮೆಲ್ ಬರೋಲ್ಲ. ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇದು ಕಸ್ತೂರಿ ಮೇಥಿ ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಫ್ರೈ ಮಾಡ್ಕೊಳ್ಬೇಕು. 1/4 ಭಾಗ ಬೆಂದಿದೆ. ಈಗ ಮಸಾಲೆನೂ ರುಬ್ಕೊಳ್ಳೋಣ, ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬಾಗಿದೆ. ಸೊ ಇದನ್ನು ಸಹ ಈ ಹಂತದಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ಹಂತದಲ್ಲಿ ಕರೆಕ್ಟಾಗಿ ಸೇರಿಸ್ಕೊಳ್ಬೇಕು. ಯಾವುದೇ ಅಡುಗೆ ಆಗಲಿ ಪ್ರತಿ ಸ್ಟೆಪ್ಪು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಸ್ಟೆಪ್ಪು ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ರುಚಿ ಹೆಚ್ಚುತ್ತೆ. ಯಾವುದೇ ಅಡುಗೆ ಆಗಲಿ ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೋಣ, ಸ್ವಲ್ಪ ನೀರು ಹಾಕ್ಕೋಣ. ಮಟನ್ನು, ಚಿಕನ್ನು ಅಥವಾ ಯಾವುದೇ ಆಗಲಿ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರೋದು. ನೀರು ಆಗಿದ್ರೆ ಚೆನ್ನಾಗಿರಲ್ಲ. ಸೊ ನಾನು ಗ್ರೇವಿ ಅಷ್ಟು ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಸೊ ನೀವು ಇದೇ ರೀತಿ ಈ ಕನ್ಸಿಸ್ಟೆನ್ಸಲ್ಲೇ ಮಾಡ್ಕೊಳ್ಳಿ. ಒಂದು 2ರಿಂದ 3 ವಿಸಿಲ್ ಇಟ್ಕೊಂಡ್ರೆ ಸಾಕಾಗುತ್ತೆ. ಮಟನ್ನು ಎಳೆದಾಗಿದೆ ಈ ಮಟನ್. ಸೊ ಚೆನ್ನಾಗಿ ಬೆಂದುಬಿಡುತ್ತೆ. ನೋಡಿ, ಬೆಂದಾಗಿದೆ. ಸೊ ನಾನು ಸರ್ವ್ ಸಹ ಮಾಡ್ಕೊಂಡಿದ್ದೀನಿ. ತುಂಬಾ ಅದ್ಭುತವಾಗಿದೆ. ಭಾನುವಾರ ಅಂದ್ರೇ ಬಾಡೂಟ, ಬಾಡೂಟ ಅಂದ್ರೇ ಭಾನುವಾರ, ಅಷ್ಟು ನೆನಪಾಗುತ್ತೆ ಈ ಥರ ಕರಿ ಮಾಡ್ಕೊಂಡು ತಿಂತಾಯಿದ್ರೆ ಒಂದ್ಸಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ, ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನಿಮ್ಮ ದಿನ ಶುಭವಾಗಿರಲಿ.